ಮೆಟರ್ನಿಟಿ ಶೂಟ್ ಮಾಡೋರಿಗೆ ಬೇರೆ ಕಡೆ ಫೋಟೋ ಶೂಟ್ ಪಾಯಿಂಟ್ಗಳಿಗೆಲ್ಲ ಹೋದಾಗ ಓಡಾಡಬೇಕಾಗುತ್ತೆ, ತುಂಬ ಸುಸ್ತಾಗುತ್ತೆ ಅಂತಾರೆ. ಆದರೆ ಆ ಥರ ಮೆಟರ್ನಿಟಿ ಶೂಟ್ ಬಂದವ್ರಿಗೆ ಇಲ್ಲಿ ಒಂದೇ ಕಡೆನೇ ಎಲ್ಲ ರೀತಿಯ ವೆರೈಟಿಗಳು ಸಿಕ್ಕೋಗುತ್ತೆ. ಇದು ಬಿಟ್ಟು ಇಂಡೋರ್ ಬಿಟ್ಟು ಹೊರಗಡೆ ಇದೆ. ಟೋಟಲ್ ಮೋರ್ ದೆನ್ 100 ಇದೆ. 100ಕ್ಕಿಂತಲೂ ಹೆಚ್ಚು ಫೋಟೋ ಶೂಟ್ ಪಾಯಿಂಟ್ಗಳಿದೆ. ಹೌದಲ್ಲ? ಖಂಡಿತ. ಪರಿಸರನೂ ಹಾಳು ಮಾಡಿಕೊಡ್ದು, ಯಾವುದನ್ನು ನಾವು ಕಳಿ ಕೊಡ್ದು ಅನ್ನೋದಕ್ಕೆ ನೋಡಿ, ಇಲ್ಲಿ ಬಿಲ್ಡಿಂಗ್ಗಳು ಕಟ್ಟಬೇಕಾದ್ರೆ ಯೂಸ್ ಮಾಡಿದಂಥ ಪೇಂಟ್ಗಳು, ಆ ಪೇಂಟಿನ ಡಬ್ಬಗಳನ್ನೂ ಯೂಸ್ ಮಾಡಿ ಅದರೊಳಗೆ ಆರ್ಟ್ ಮಾಡಿದ್ದೀವಿ. ಗುಡ್. ನೋಡಿ, ಇದು ಕಾಣಿಸೋದಿಲ್ಲ, ಆದರೆ ಪ್ರತಿಯೊಂದು ಮರಕ್ಕೂ ಸೋಲಾರ್ ಲೈಟ್ಗಳನ್ನ ಸುತ್ತಿದ್ದೀವಿ. ಇದು ನೈಟ್ ಟೈಮು, ರಾತ್ರಿ ಹೊತ್ತು ಎಲ್ಲ ಸೋಲಾರ್ ಲೈಟ್ಗಳು ಅಂಟ್ಕೊಳ್ಳುತ್ತೆ. ಸೊ ಪರಿಸರ ಸ್ನೇಹಿ ಲೈಟ್ಗಳು ಎಲ್ಲಾನು ಸಾಯಂಕಾಲ ಕತ್ಲಾಗಿತ್ತ ಅದೇ ಅಂಟ್ಕೊಳ್ಳುತ್ತೆ, ಬೆಳಗ್ಗೆ ಜಾವ ಅದೇ ಆಫ್ ಆಗುತ್ತೆ. ಇವರು ಯೋಗ ವಿತ್ ಬ್ರೇಕ್ ಡ್ಯಾನ್ಸ್ ಅಂತ ದೂರದರ್ಶನ ಇತ್ತಲ್ಲ, ಬೇರೆ ಯಾವುದು ಚಾನಲ್ ಇರಲಿಲ್ಲ. ದೂರದರ್ಶನ ಅನ್ನೋ ಕಾರ್ಯಕ್ರಮದಲ್ಲಿ ಯೋಗ ವಿತ್ ಬ್ರೇಕ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದು. ಕಾಲೇಜಲ್ಲಿ ಸಂಜಯ್ ದತ್ ಇದಾರಲ್ಲ, ಅವ್ರ ಕೈಯಲ್ಲಿ ಅವಾರ್ಡ್ ತೊಗೊಂಡಿದ್ದಾನೆ ಬೆಸ್ಟ್ ಡ್ಯಾನ್ಸರ್ ಅಂತ. ಇದು ಡೈಲಿ ರೀಸರ್ಕಲ್ ಆಗುತ್ತೆ ವಾಟರ್. ಇದಾ? ಪ್ಯೂರಿಫಿಕೇಶನ್ 6 hours ಎವ್ರಿ ಡೇ ಪ್ಯೂರಿಫೈ ಮಾಡ್ತೀವಿ ವಾಟರ್ನ. ಸೊ ಸ್ವಿಮ್ ಮಾಡದೇ ಇರಲಿ, ನೀರು ಉಪಯೋಗಿಸ್ತಾ ಇದ್ರು ಕ್ಲೋರಿನೇಷನ್, ಅದು ಇಂಪೋರ್ಟೆಡ್ ಕ್ಲೋರಿನೇಷನ್ ಮಾಡ್ತೀವಿ. ಸೊ ಹಾಗಾಗಿ ಇಷ್ಟು ಕ್ಲೀನ್ ಆಗಿದೆ ನೋಡಿ. ₹1 ಕಾಯಿನ್ ಹಾಕಿದ್ರು ಸಹ ಕಾಣಿಸುತ್ತೆ. ಅನೇಕ ಜನ ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮೀಜಿಗಳು, ಜೊತೆಗೆ ಎಲ್ಲ ರೀತಿಯಾದ ಸ್ವಾಮೀಜಿಗಳನ್ನು ಇಲ್ಲಿ ಬಂದು 10 ದಿವಸ ಇದ್ದು ತಪಸ್ನ ಮಾಡಿಬಿಟ್ಟು ಪಾದಪೂಜೆಯನ್ನು ತಗೊಂಡೋಗಿದ್ದಾರೆ. ಇಲ್ಲಿ ಹೋಮ ಹವನಗಳೆಲ್ಲ ಆಗಿದೆ ಈ ಸ್ಥಳದಲ್ಲಿ. ಮಕ್ಕಳ ಉದ್ಯಾನವನ ಆಗಿದ ತಕ್ಷಣನೇ ಇಲ್ಲಿ ಫೋಟೋ ಶೂಟ್ ಪಾಯಿಂಟ್ಗೆ ಅಂತಾನೆ ಹೊಸದಾಗಿ ನಿರ್ಮಿಸಿದ್ದೀವಿ ಇದನ್ನ. ಇದು ಲೇಟೆಸ್ಟ್, ಇದು ತುಂಬ ಹೊಸದು, ಈಗ ತಾನೇ ಪರಿಚಯ ಮಾಡಿಸ್ತಾ ಇರೋಂಥದ್ದು. ಫೋಟೋ ಶೂಟ್ ಪಾಯಿಂಟು, ಮೆಟರ್ನಿಟಿ ಶೂಟು, ಎಲ್ಲ ರೀತಿಯಾದ ಫೋಟೋ ಶೂಟ್ ಮಾಡೋದಕ್ಕೆ ಇದೊಂದು ಒಂದೇ ಜಾಗದಲ್ಲೇ ಮಾಡಿರ್ತಕ್ಕಂಥದ್ದು. ಇವರಿಗೆ ಸಾಮಾನ್ಯ ಎಷ್ಟು ಫೋಟೋ ಶೂಟ್ ಆಗಿದೆ ಇಲ್ಲಿ? ಸುಮಾರು ಒಂದು 40-50 ಮೇಲೆ ಆಗಿದೆ. ವೆರಿ ಗುಡ್. ಪ್ರೀ ವೆಡ್ಡಿಂಗ್ ಶೂಟು, ಮೆಟರ್ನಿಟಿ ಶೂಟು. ಮೆಟರ್ನಿಟಿ ಶೂಟ್ ಮಾಡೋರಿಗೆ ಬೇರೆ ಕಡೆ ಫೋಟೋ ಶೂಟ್ ಪಾಯಿಂಟ್ಗಳಿಗೆಲ್ಲ ಹೋದಾಗ ಓಡಾಡಬೇಕಾಗುತ್ತೆ, ತುಂಬ ಸುಸ್ತಾಗುತ್ತೆ ಅಂತಾರೆ. ಆದರೆ ಆ ಥರ ಮೆಟರ್ನಿಟಿ ಶೂಟ್ ಬಂದವ್ರಿಗೆ ಇಲ್ಲಿ ಒಂದೇ ಕಡೆನೇ ಎಲ್ಲ ರೀತಿಯ ವೆರೈಟಿಗಳು ಸಿಕ್ಕೋಗುತ್ತೆ. ಇವನ್ ಹೊರಗಡೆಗೂ ಇದೆಯಲ್ಲ? ಹೌದು, ಖಂಡಿತ. ಇದು ಇಂಡೋರ್, ಇದು ಬಿಟ್ಟು ಇಂಡೋರ್ ಬಿಟ್ಟು ಹೊರಗಡೆ ಇದೆ. ಟೋಟಲ್ ಮೋರ್ ದೆನ್ 100 ಇದೆ. 100ಕ್ಕಿಂತಲೂ ಹೆಚ್ಚು ಫೋಟೋ ಶೂಟ್ ಪಾಯಿಂಟ್ಗಳಿದೆ. ಹೌದಲ್ಲ? ಖಂಡಿತ. ಬಟ್ ಫೋಟೋ ಶೂಟ್ಗೆ ಹೆಚ್ಚು ಡಿಮಾಂಡ್ ಇದೆ. ಹೌದು, ತುಂಬ ಜನ ಬರ್ತಾನೆ ಇರ್ತಾರೆ. ಜೊತೆಗೆ ತುಂಬ ಕಡಿಮೆ ದರದಲ್ಲೇ ಕೊಡ್ತಾ ಇದ್ದೀವಿ ನಾವು. ಈ ಫೋಟೋ ಕೇವಲ ಫೋಟೋ ಶೂಟ್ಗೆ 1 ಅವರ್ಗೆ ₹1,000 ಅಷ್ಟೇ. ₹1,000 1 ಅವರ್. ಎಷ್ಟು ಅವರ್ ಅದನ್ನು ಫೋಟೋ ಶೂಟ್ ಮಾಡ್ಕೊತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮತ್ತು ಅವರು ಕಾಸ್ಟ್ಯೂಮ್ಸ್ನ ಚೇಂಜ್ ಮಾಡೋದಕ್ಕೆ ಎಲ್ಲ ಒಂದು ರೂಮು ಸಹ ಕೊಡ್ತೀವಿ ನಾವು. ಸೊ ರೂಮು ಸಹ ಕೊಡ್ತೀವಿ. ಫುಡ್ ಮಾತ್ರ ಪ್ರತ್ಯೇಕ, ಯಾಕೆಂದರೆ ಎಷ್ಟು ಜನ ಬಂದಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅವ್ರು ಎಷ್ಟು ಜನ ಬಂದಿರ್ತಾರೆ ಪ್ರತ್ಯೇಕವಾಗಿ ಫುಡ್ ಆಗ್ಬೋದು. ಈಗ ಮುಂದಕ್ಕೆ ಇಲ್ಲಿ ದೊಡ್ಡ ಒಂದು ಈಶ್ವರನ ಸಹ ಮಾಡಿದ್ದೀವಿ. ಅದರದ್ದು ಲೇಸರ್ ಶೋ ಸಹ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ. ತೆಗಿ, ಇದನ್ನು ತೆಗಿ. ಓ, ಈ ಜಾಗದಲ್ಲಿ ಲೇಸರ್ ಶೋ ಎಲ್ಲ ಮಾಡಿ ಇಲ್ಲ ಪ್ಲಾನಿಂಗ್ ಇದೆ ಎಲ್ಲ ಮಾಡ್ಲಿಕ್ಕೆ ಮುಂದೆ. ಎಲ್ಲ ಹೊಸ ರೀತಿಯಾದ ಫೋಟೋ ಶೂಟ್ ಪಾಯಿಂಟ್ಗಳು, ಟ್ರೆಡಿಷನಲ್ಲು ಇದೆ, ಫಾರಿನ್ ಸ್ಟೈಲ್ನಲ್ಲೂ ಇದೆ, ಮಾಡರ್ನು, ಎಲ್ಲ ರೀತಿಯಾದ ಐತಿಹಾಸಿಕವಾದಂಥ ಇದು ಇದೆ. ಖಂಡಿತ. ಇದು ಫೈರ್ ಕ್ಯಾಂಪು.
ಇದೆಲ್ಲ ಫೋಟೋಶೂಟ್ ಔಟ್ಸೈಡು ಎಲ್ಲ ಫೋಟೋಶೂಟ್ ಪಾಯಿಂಟ್ಗಳಿವೆ ಗಾರ್ಡನ್ ಮಧ್ಯದಲ್ಲಿ ಸಹ. ಪರಿಸರನೂ ಹಾಳು ಮಾಡಿಕೊಡ್ದು ಯಾವುದನ್ನು ನಾವು ಕಳಿ ಕೊಡ್ದು ಅನ್ನೋದಕ್ಕೆ ನೋಡಿ, ಇಲ್ಲಿ ಬಿಲ್ಡಿಂಗ್ಗಳು ಕಟ್ಟಬೇಕಾದ್ರೆ ಯೂಸ್ ಮಾಡಿದಂಥ ಪೇಂಟ್ಗಳು, ಆ ಪೇಂಟಿನ ಡಬ್ಬಗಳನ್ನೂ ಯೂಸ್ ಮಾಡಿ ಅದರೊಳಗೆ ಆರ್ಟ್ ಮಾಡಿದ್ದೀವಿ. ಗುಡ್ ಗುಡ್ ಗುಡ್, ನಿಮ್ಮ ಐಡಿಯಾ ಚೆನ್ನಾಗಿದೆ. ಪೇಂಟ್ಗಳ ಡಬ್ಬ ಅಂತ ನೀವು ಹೇಳಿದ ಮೇಲೆ ಗೊತ್ತಾಗಬೇಕದು. ಎಲ್ಲ ಕಲರ್ ಪೇಂಟ್ ಡಬ್ಬಗಳಲ್ಲಿ ಹಾರ್ಟ್ ಮಾಡಿದ್ದೀವಿ. ಆದರೆ ಅದು ಡಬ್ಬ ಐಡಿಯಾ ಅಲ್ಲ, ಅದು ಖಂಡಿತ ನೋಡಿ. ಎಕ್ಸಾಕ್ಟ್ಲಿ ಡಬ್ಬ ಐಡಿಯಾ ಅಲ್ಲ. ಬ್ಯೂಟಿಫುಲ್. ಕಸದಿಂದ ರಸ ಮಾಡೋದು ಹೇಗೆ ಅಂತ ನೋಡಿ. ಸಂಪೂರ್ಣವಾಗಿ ತೋಟನೂ ಉಳಿಸ್ಕೊಂಡು ಫೈರ್ ಕ್ಯಾಂಪು, ತೋಟದ ಮಧ್ಯದಲ್ಲೇ ಫೋಟೋಶೂಟ್ ಪಾಯಿಂಟ್ಗಳು. ನೇಚರು ಹಾಳಾಗೋಗ್ಬಿಡ್ದು ಅನ್ನೋ ಕಾರಣಕ್ಕೆ ನೋಡಿ ಕಲ್ಲಿನ ಬೆಂಚುಗಳು ಎಲ್ಲನೂ ಸತ್ಯ. ಆಮೇಲೆ ನೀವು ಈಗ ಉದಾಹರಣೆಗೆ ಬೆಂಗಳೂರಿನಲ್ಲೆಲ್ಲ ಒಂದು ಮದುವೆ ಹಾಲು ಇತ್ಯಾದಿಯನ್ನೆಲ್ಲ ಮಾಡಬೇಕು ಅಂತ ಹೊರಟಾಗ ಈ ನ್ಯಾಚುರಲ್ ಆದ ಒಂದು ಲುಕ್ ಕೊಡಬೇಕು ಅಂತ ಆರ್ಟಿಫಿಷಿಯಲ್ ಮರಗಳನ್ನು, ಆರ್ಟಿಫಿಷಿಯಲ್ ಇದನ್ನೆಲ್ಲ ಇಡ್ತಾರೆ. ಆದರೆ ನಾವು ನ್ಯಾಚುರಲ್ ಮರಗಳೇ ಯಾವುದನ್ನೂ ತೆಗೆದಿಲ್ಲ. ನೋಡಿ, ಇದು ಕಾಣಿಸೋದಿಲ್ಲ, ಆದರೆ ಪ್ರತಿಯೊಂದು ಮರಕ್ಕೂ ಸೋಲಾರ್ ಲೈಟ್ಗಳನ್ನ ಸುತ್ತಿದ್ದೀವಿ. ಇದು ನೈಟ್ ಟೈಮು, ರಾತ್ರಿ ಹೊತ್ತು ಎಲ್ಲ ಸೋಲಾರ್ ಲೈಟ್ಗಳು ಅಂಟ್ಕೊಳ್ಳುತ್ತೆ. ಸೊ ಪರಿಸರ ಸ್ನೇಹಿ ಲೈಟ್ಗಳು ಎಲ್ಲನೂ ಸಾಯಂಕಾಲ ಕತ್ಲಾಗಿದ್ದ ತಕ್ಷಣ ಅದೇ ಅಂಟ್ಕೊಳ್ಳುತ್ತೆ, ಬೆಳಗ್ಗೆ ಜಾವ ಅದೇ ಆಫ್ ಆಗುತ್ತೆ. ಈಗ ನಾವು ಮದುವೆ ಮಂಟಪಕ್ಕೆ ಬಂದೇವಾ? ಹಾಂ, ಇಲ್ಲಿ ಹೇಗಾಗುತ್ತೆ ಸರ್ ಇದು? ಇಲ್ಲಿ ಎರಡು ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದಾಗಿರುತ್ತೆ. ಇಲ್ಲಿ ಪ್ರಥಮವಾಗಿ ಇದು ರಿಸೆಪ್ಷನ್ ಹಾಲ್ ಅಂತ ಮಾಡಿದ್ದೀವಿ. ಬನ್ನಿ, ಹೇಗೆ ತೋರಿಸಿ ಈ ಕಡೆ ಕರ್ಕೊಂಡು ಹೋಗ್ತೀನಿ. ರಿಸೆಪ್ಷನ್ನು, ಧಾರೆ, ರಿಸೆಪ್ಷನ್ಗೆ ಮತ್ತು ಧಾರೆಗೆ ಎಲ್ಲ ಇಲ್ಲಿ ಉಪಯೋಗಿಸ್ಕೋಬೋದಾಗಿರುತ್ತೆ. ಅಲ್ಲಿ ಡೈನಿಂಗ್ ಹಾಲ್ ಮಾಡಿದ್ದೀವಿ. ಅದ್ರ ಪಕ್ಕದಲ್ಲಿ ಬಫೆ ಸಿಸ್ಟಮ್ ಬೇಕು ಅಂತಂದರೆ ಅಲ್ಲಿ ತೊಗೋಬೋದು. ತುಂಬ ಜನ ಬೇಕಂತಂದ್ರೆ ಬೇಕಾದ್ರೆ ಆ ಕಲ್ಲಿನಲ್ಲೆಲ್ಲ ಕೂತ್ಕೊಂಡು, ಹೌದು, ಕೂತ್ಕೊಂಡು ಊಟ ಮಾಡ್ಬೋದಾಗಿತ್ತು. ಇಲ್ಲ ಅಂದರೆ ಮಧ್ಯದಲ್ಲಿ ರಿಸೆಪ್ಷನ್ ಹಾಲ್ ಮಾಡಿಕೊಂಡು ಈ ಕಡೆ ಬಾಳೆ ಎಲೆ ಊಟದ ಹಾಕಿ ಆ ಕಡೆ ಬಫೆ ಸಿಸ್ಟಮ್ ಮಾಡ್ಬೋದು. ಅದು ಎರಡು ರೀತಿಯಲ್ಲೂ ಆಗುತ್ತೆ. ಇಲ್ಲೆಲ್ಲ ನಮ್ಮ ಫ್ಯಾಮಿಲಿದು ನಾವೇನಿದ್ದೀವಿ ಅದೇ ಜನ ಎಲ್ಲ ಫ್ಯಾಮಿಲಿಗಳ ಫೋಟೋಗಳನ್ನು ಸಹ ಹಾಕಿದ್ದೀವಿ. ನೋಡಿದೆ, ಇಲ್ಲಿ ನಿಮ್ಮದೇ ಇದೆಯಲ್ಲ. ಇಲ್ಲಿ ಒಂದೇ ಕಡೆ ಟಾಪಲ್ಲಿ 450 ಲೈಟ್ಗಳಿದೆ. ಇದು ಓಹೋ, ರಿಸೆಪ್ಷನ್ ಟೈಮ್ನಲ್ಲಿ 450 ಲೈಟ್ಗಳನ್ನು ಆನ್ ಮಾಡ್ತೀವಿ. ಹೌದು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಎಲ್ಲ ಪೋಸ್ಟರ್ಗಳು, ಯಕ್ಷಗಾನ, ಭರತನಾಟ್ಯ, ಹಳ್ಳಿಯ ಸೊಗಡು, ಬೇಲೂರು, ಹಳೇಬೀಡು, ಹಂಪೆ, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು. ಈ ಸಾಂಸ್ಕೃತಿಕ ಪ್ರಜ್ಞೆ ಹೇಗೆ ನಿಮ್ಮ ಕುಟುಂಬದಲ್ಲಿ? ಇಲ್ಲ, ಸಾಂಸ್ಕೃತಿಕ ಪ್ರಜ್ಞೆ ಹೇಗೆ ಅಂದರೆ ನಮ್ಮ ತಂದೆಯವರು ಮೊದಲು ನಾಟಕಗಳು ಆಡಿಸ್ತಾ ಇದ್ರು ಊರಲ್ಲಿ. ಅವರೇ ಹಾರ್ಮೋನಿಯಂ ಬಾರಿಸೋದು. ಹೆಚ್ಚಮ ನಾಯಕ ಅಂತ ಒಂದು ಅವರೇ ಸ್ಟೋರಿ ಬರೆದು, ನಾನೇ ಬರೆದಿದ್ದ ಸ್ಟೋರಿ, ಒಂದು ತಿಂಗಳು ಇಷ್ಟು ದೊಡ್ಡ ಬುಕ್ಕು ನನ್ನ ಕೈಲಿ ಬರೆಸಿ ಅದನ್ನು ಡ್ರಾಮಾ ಮಾಡಿಸಿ ಆಡಿಸಿದ್ರು. ಅದರಲ್ಲಿ ಇವನು ಪಾತ್ರಧಾರಿ, ಇವ್ರ ಅಕ್ಕನೂ ಪಾತ್ರಧಾರಿಯಾಗಿ ಮಾಡಿದರು. ಈ ಒಂದು ಕಾರ್ಯಕ್ರಮಗಳನ್ನು ನಮ್ಮ ತಂದೆ ಅವಾಗಲಿಂದ ಅಳಿಸ್ಕೊಂಬಂದು ಅದು ಕರಗತವಾಗಿ ಬಂದ್ಬಿಟ್ಟಿದೆ. ಯಾಕಂತಂದರೆ ಇಲ್ಲಿ ನೀವು ಈ ರೆಸಾರ್ಟ್ಗೋಸ್ಕರನೋ ಅಥವಾ ಈ ಕುಟೀರಕ್ಕಾಗಿಯೋ ನೀವು ಇಲ್ಲಿ ಅದನ್ನ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀರಿ ಅಂತ ಅನಿಸ್ತಾ ಇಲ್ಲ. ಹೌದು, ಇಲ್ಲ ಇಲ್ಲ, ಅಂದರೆ ನಿಮ್ಮ ಇನ್ಬಿಲ್ಟ್ ಕಲ್ಚರು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ ಅಷ್ಟೇ. ನೋಡಿ, ಇದಾಗಿರೋದು ಆ ಕಲ್ಚರ್ ಏನು ಬಂದಿದೆ. ಅಕ್ಕನ ಮಗಳು ಕಾವ್ಯ ಅಂತ ಇವತ್ತು ದೇಶ ವಿದೇಶಗಳಲ್ಲಿ 20 ದೇಶಗಳಲ್ಲಿ ಭರತನಾಟ್ಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಇನ್ನೊಬ್ಬ ಅಕ್ಕನ ಮಗ ನಿದಾಗ್ ಅಂತ, ನಿದಾಗು, ಅವನು ಒಂದು 25 ದೇಶಗಳಲ್ಲಿ ಇವತ್ತು ಕಾರ್ಯಕ್ರಮ ಕೊಟ್ಟಿದ್ದಾನೆ. ನೀವು ಡ್ಯಾನ್ಸರ್ ಅಲ್ವಾ? ಹೌದು. ಇವರು ಯೋಗ ವಿತ್ ಬ್ರೇಕ್ ಡ್ಯಾನ್ಸ್ ಅಂತ ದೂರದರ್ಶನ ಇತ್ತಲ್ಲ, ಬೇರೆ ಯಾವುದು ಚಾನಲ್ ಇರಲಿಲ್ಲ. ದೂರದರ್ಶನ ಅನ್ನೋ ಕಾರ್ಯಕ್ರಮದಲ್ಲಿ ಯೋಗ ವಿತ್ ಬ್ರೇಕ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದು. ಕಾಲೇಜಲ್ಲಿ ಸಂಜಯ್ ದತ್ ಇದಾರಲ್ಲ, ಅವ್ರ ಕೈಯಲ್ಲಿ ಅವಾರ್ಡ್ ತೊಗೊಂಡಿದ್ದಾನೆ ಬೆಸ್ಟ್ ಡ್ಯಾನ್ಸರ್ ಅಂತ. ದೊಡ್ಡಣ್ಣ ಅದಕ್ಕೆ. ಇಲ್ಲೂ ಎಲ್ಲ ಅಕ್ಷರಗಳ ರೂಪದಲ್ಲಿ ಜೀವನ ತತ್ವವನ್ನು, ಅರ್ಥವಿಲ್ಲದ ಪ್ರಶ್ನೆಗೆ ಸುಮ್ಮನಿರುವುದೇ ಉತ್ತರ. ಹೌದು. ನಮ್ಮ ಈಗಿನ ಟಿವಿ ಅವರಿಗೆ ಇದನ್ನು ಹೇಳಬೇಕು. ಖಂಡಿತ. ನೋಡಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಆಡಿದಂಥ ಡ್ಯಾನ್ಸ್ಗಳದ್ದು ಫೋಟೋಗಳು.
ಕಲ್ಲು ದೇವರಿಗೆ ಚಿನ್ನ ಹಾಕುವ ಬದಲು ತಾಯಿ ದೇವರಿಗೆ ಅನ್ನ ಹಾಕು. ಹೆಣ್ಣು ಇರೋ ಮಗು ತಂದೆಯೇ ಅದೃಷ್ಟವಂತ. ಸತ್ಯ ಅದು. ಆರ್ಟಿಫಿಷಿಯಲ್ ಫಾಲ್ಸು ಇದೆಯಾ ಇಲ್ಲಿ? ಆರ್ಟಿಫಿಷಿಯಲ್ ಫಾಲ್ಸು, ರೈನ್ ಡ್ಯಾನ್ಸು. ಇದು ಮದುವೆ ಸಮಾರಂಭಗಳಲ್ಲಿ, ನಾಮಕರಣ ದೊಡ್ಡ ಸಮಾರಂಭಗಳಲ್ಲಿ ಇದೆಲ್ಲ ಆನ್ ಮಾಡ್ತೀವಿ ಇವಾಗ. ಇದು ರೈನ್ ಡ್ಯಾನ್ಸ್, ಅರ್ಶನ ಇದೆಲ್ಲ ಶಾಸ್ತ್ರ ಅದೆಲ್ಲ ಮಾಡ್ಲಿಕ್ಕೆ ಸಂಪಿಗೆ ನೀರು ಹಾಕ್ಬಿಟ್ಟು ಇಲ್ಲಿ ಅರ್ಶನದ ನೀರು ಬೀಳೋ ಥರ ಮಾಡುತ್ತೆ. ನ್ಯಾಚುರಲ್ ಅರ್ಶನದ ನೀರು ಬೀಳೋ ಥರ. ಸ್ವಿಮ್ಮಿಂಗ್ ಪೂಲು. ಇದು ಆರ್ಟಿಫಿಷಿಯಲ್ ಫಾಲ್ಸ್. ತುಂಬ ನೀರು ಬೀಳುತ್ತೆ? ಇಲ್ಲ, ಅಲ್ಲೂ ಫೋರ್ಸ್ ಇರುತ್ತೆ ನೀರು. ಇಲ್ಲೂ ಸಹ ಫಾಲ್ಸ್ ಇದು ಆರ್ಟಿಫಿಷಿಯಲ್ ಆಗಿ ಬಿದ್ರೂ ನೀರು ಫೋರ್ಸ್ ಇರುತ್ತೆ. ಇದೆಲ್ಲ ತೋರಿಸ್ತೀನಿ ಒಂಚೂರು ಆಚೆ ಕಡೆಗೆ ಬಂದರೆ. ಬೇರೆ ಕಡೆ ಎಲ್ಲ ರೀಸೈಕಲ್ ಮಾಡ್ತಾರೆ, ನಾವು ಫ್ರೆಶ್ ವಾಟ್ರ್. ಇದು ಮ್ಯೂಸಿಕ್ಕು, ಈವ್ನಿಂಗ್ ಟೈಮ್ನಲ್ಲಿ ಕಲರ್ ಲೈಟ್ಸು, ಮ್ಯೂಸಿಕ್ಕು ಎಲ್ಲದರ ಸಮೇತ ರೈನ್ ಡ್ಯಾನ್ಸ್ಗಳಲ್ಲಿ. ಈ ವಾಟರ್ ಫಾಲ್ಸ್ಗೆ ನೀರು ಫಿಲ್ ಮಾಡಿ ಆಟೋ ಸರ್ಕಲ್ ಇದು. ಹೌದಾ? ಆನ್ ಮಾಡಿದಾಗ ರೀಸರ್ಕಲ್ ಆಗ್ತಾ ಇರುತ್ತೆ. ಚೆನ್ನಾಗಿದೆ ರೀ. ಮೊನ್ನೆ ಸುಮಾರು 120 ಮಕ್ಕಳು ಬೆಂಗಳೂರು ಮಲ್ಲೇಶ್ವರಂ ಸ್ಕೂಲ್ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಗಾರ್ಡನ್ ಸಿಟಿ ಪಬ್ಲಿಕ್ 2 ಟೈಮ್ ಬ್ಯಾಚ್ ಬಂದಿದ್ರು. ಫಸ್ಟ್ LKG UKG 4th ಸ್ಟ್ಯಾಂಡರ್ಡ್ವರೆಗೂ ಒಂದು ಬ್ಯಾಚು, 4th ಇಂದ ಅಗೇನ್ 5th ಇಂದ 10th ವರೆಗೂ ಒಂದು ಬ್ಯಾಚು. ಯಾಕೆಂದರೆ ಅಷ್ಟು ಜನ ಮಕ್ಕಳನ್ನ ಒಟ್ಟಿಗೆ ಕರ್ಕೊಂಡ್ಬರ್ಲಿಕ್ಕಾಗಲ್ಲ ಅಂತ ಒಂದು ಬ್ಯಾಚಲ್ಲಿ 90 ಜನ, ಇನ್ನೊಂದು ಬ್ಯಾಚಲ್ಲಿ 120 ಜನ. ಈ ಫಾಲ್ಸಿಂದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಎಲ್ಲ ಕಡೆನೂ ಫಾಲ್ಸ್ನ ನೀರನ್ನ ರೀಸೈಕಲ್ ಮಾಡ್ತಾರೆ. ರೀಸೈಕಲ್ ಮಾಡಿದಾಗ ನೀರು ಪೊಲ್ಯೂಷನ್ ಸ್ವಲ್ಪ ಇದ್ದೇ ಇರುತ್ತೆ. ಆದರೆ ನಾವಿಲ್ಲಿ ರೀಸೈಕಲ್ ಮಾಡಲ್ಲ, ಫ್ರೆಶ್ ವಾಟರ್ ಬರುತ್ತೆ. ಇದು ರೀಸೈಕಲ್ ಆಗ ಇದು ಬಿಡ್ದಿರ ಈ ನೀರನ್ನ ಗಿಡಗಳಿಗೆ ಬಿಟ್ಬಿಡ್ತೀವಿ. ಹಾಗೇನೆ ಇದು ಹಾಗೇನಾ? ಇದು ರೀಸೈಕಲ್ ಆಗ್ತಾ ಇರುತ್ತೆ, ಅಷ್ಟೇ ಇಲ್ಲೇ ಇರುತ್ತೆ ವಾಟ್ರು. ಬಟ್ ಏನಂದರೆ ಇದು ಫಂಕ್ಷನ್ ಮುಗಿದ ತಕ್ಷಣ ನೀರು ಕ್ಲಿಯರ್ ಮಾಡ್ಬಿಡ್ತೀವಿ. ಯಾಕೆಂದರೆ ಪಾಚಿ ಕಟ್ಟೋದು ಗಲೀಜಾಗೋದು ಆಗಬಾರ್ದು ಅಂತೇಳಿ. ಇದೆಲ್ಲ ಇತ್ತು ಅಂದರೆ ಸೊಳ್ಳೆ ಗಿಳ್ಳೆ ಬರೋದು ಎಲ್ಲ ಜಾಸ್ತಿ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿರ್ತೀವಿ. ಫಂಕ್ಷನ್ ಟೈಮಲ್ಲಿ ಮಾತ್ರ ಇದು ಆನ್ ಮಾಡ್ತೀವಿ, ಫಿಲ್ ಮಾಡಿ ಅಷ್ಟೇ. ಅಲ್ಲ, ಇದು ಸ್ವಚ್ಛತೆ ಇಟ್ಟದ್ರಿಂದಲೇ ಜಾರ್ತಾ ಇಲ್ಲ. ಹೌದು, ಇಲ್ಲದೆ ರಫ್ ಫಿನಿಶಿಂಗ್ ಮಾಡಿದ್ದೀವಿ. ಅದನ್ನು ಬೇರೆ ಕಡೆ ಎಲ್ಲ ಮಾಡ್ತಾರೆ ಸರ್, ಮೇಂಟೈನ್ ಮಾಡೋದಿಲ್ಲ. ಇದು ಡೈಲಿ ರೀಸರ್ಕಲ್ ಆಗುತ್ತೆ ವಾಟ್ರು. ಇದಾ? ಪ್ಯೂರಿಫೈ 6 hour ಪ್ಯೂರಿಫಿಕೇಶನ್ ಆಗುತ್ತೆ. 6 hours ಎವ್ರಿ ಡೇ ಪ್ಯೂರಿಫೈ ಮಾಡ್ತೀವಿ ವಾಟ್ರನ್ನ. ಸೊ ಸ್ವಿಮ್ ಮಾಡದೇ ಇರಲಿ, ನೀರು ಉಪಯೋಗಿಸ್ತಾ ಇದ್ರು ಕ್ಲೋರಿನೇಷನ್, ಅದು ಇಂಪೋರ್ಟೆಡ್ ಕ್ಲೋರಿನೇಷನ್ ಮಾಡ್ತೀವಿ. ಸೊ ಹಾಗಾಗಿ ಇಷ್ಟು ಕ್ಲೀನ್ ಆಗಿದೆ ನೋಡಿ. ₹1 ಕಾಯಿನ್ ಹಾಕಿದ್ರು ಸಹ ಕಾಣಿಸುತ್ತೆ. ಕರೆಕ್ಟ್. ಇಲ್ಲಿ ಶಿಬಿರಗಳು ಇತ್ಯಾದಿಗಳೆಲ್ಲ ಖಂಡಿತ ಮಾಡ್ಬೋದಾಗಿರುತ್ತೆ. ನೋಡಿ, ಆಯುರ್ವೇದ ವನ, ಇಲ್ಲಿ 40 ಥರದ ಆಯುರ್ವೇದ ಗಿಡಗಳೆಲ್ಲ ಹಾಕಿದ್ದೀವಿ. ಈಗ ಹೊಸದಾಗಿ ಶುರು ಮಾಡಿರೋದು ಇದನ್ನು. ಯೋಗ, ಮೆಡಿಟೇಷನ್ನು, ನೆಕ್ಸ್ಟ್ ಆ ಥರದ ಶಿಬಿರಗಳನ್ನೆಲ್ಲನೂ ಮಾಡೋದಕ್ಕೆ ಚೆನ್ನಾಗಿರೋಂಥ ಜಾಗ ಆಗಿರೋದ್ರಿಂದ ಅದನ್ನ ಪ್ರಾರಂಭ ಮಾಡಬೇಕು. ಇದು ನಮ್ಮ ಪರಂಪರೆಯ ನಿಮ್ಮ ಯೋಗ ಇರ್ಬೋದು, ಮಾರ್ಷಲ್ ಆರ್ಟ್ಸ್ ಇರ್ಬೋದು, ಅಥವಾ ಧ್ಯಾನ ಶಿಬಿರಗಳಿರ್ಬೋದು, ಯಾವುದೇ ರೀತಿಯ ಇಂಥ ಶಿಬಿರಗಳನ್ನು ಮಾಡಲಿಕ್ಕೆ ಇದು ಹೇಳಿ ಮಾಡಿಸಿದಂಥ ಜಾಗ ಇದು. ಇದೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಮಾಡಿದ್ದೀವಿ. ಇಲ್ಲಿ ಮೇಲೆ ಮೇಲೆ ಸೂರ್ಯ ಮುಳುಗೋದು ಇಲ್ಲಿಂದ ಕರೆಕ್ಟಾಗಿ ಕಾಣಿಸುತ್ತದೆ. ಮದುವೆ ಸಮಾರಂಭಗಳಿಗೆ ಪ್ರತಿಯೊಂದಕ್ಕೂ ಊಟದ ವ್ಯವಸ್ಥೆಗಳಿಗೆಲ್ಲ ಕಿಚನ್ನು, ಜೊತೆಗೆ ಇಲ್ಲಿ ಒಂದು ಮನೆ ಸಹ ಇದೆ. ಬಂದಂಥವರು ಇಲ್ಲೂ ಸಹ ಎಲ್ಲ ವರ್ಲಿ ಆರ್ಟ್ ಅಂತ ಆ ಥರದ ಆರ್ಟ್ಗಳನ್ನ ಮಾಡಿದ್ದೀವಿ. ಇದನ್ನು ನೀವು ಫಂಕ್ಷನಲ್ಲಿ ಯಾವ ರೀತಿ ಬಳಸ್ತೀರಿ ಇದನ್ನು? ಈಗ ಮದುವೆಗಳಲ್ಲಿ ಬಂದಿರತಕ್ಕಂಥ ಹೆಣ್ಣಿನ ಕಡೆಯವ್ರಿಗೆ, ಗಂಡಿನ ಕಡೆಯವ್ರಿಗೆ ಸಾಮಾನುಗಳು, ಮೆಟೀರಿಯಲ್ ಇಟ್ಕೊಳ್ಳೋಕ್ಕೆ 2 ರೂಮ್ ಇದೆ, ಉಪಯೋಗಿಸ್ಕೋಬೋದು. ಟಾಯ್ಲೆಟು, ಬಾತ್ರೂಮ್ ಅಟ್ಯಾಚಸ್ ಎಲ್ಲ ಇದೆ. ಸ್ಟೇಜ್ ಹತ್ರದಲ್ಲೇ ಇರೋದ್ರಿಂದ 2ಕ್ಕೂ ಉಪಯೋಗಿಸ್ಕೋಬೋದು. ಬೇರೆ ಸಮಾರಂಭಗಳಲ್ಲಿ ಅಡುಗೆಯವರುಗಳೆಲ್ಲ ಇಲ್ಲಿ ಸಾಮಾನುಗಳನ್ನ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಕೊತಾರೆ ಇದನ್ನು. ಜೊತೆಗೆ ಇದಕ್ಕೆ ಇನ್ನೊಂದು ಇದ್ರ ಸ್ಪೆಷಾಲಿಟಿ ಏನಂದರೆ, ಈ ತೋಟದ ಮಾಲೀಕರು ಮುಂದೆ ಇದ್ದಂಥವರು ಚನ್ನಬಸವರಾಧ್ಯ ಅಂತ, ಅವರು ಈ ತೋಟ ಇಟ್ಕೊಂಡಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಜನ ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮೀಜಿಗಳು, ಜೊತೆಗೆ ಎಲ್ಲ ರೀತಿಯಾದ ಸ್ವಾಮೀಜಿಗಳನ್ನು ಇಲ್ಲಿ ಬಂದು 10 ದಿವಸ ಇದ್ದು ತಪಸ್ನ ಮಾಡಿಬಿಟ್ಟು ಪಾದಪೂಜೆಯನ್ನು ತಗೊಂಡೋಗಿದ್ದಾರೆ. ಇಲ್ಲಿ ಹೋಮ ಹವನಗಳೆಲ್ಲ ಆಗಿದೆ ಈ ಸ್ಥಳದಲ್ಲಿ. ವೆರಿ ಗುಡ್. ಶಿವಗಂಗೆ ಸ್ವಾಮಿಗಳು, ಆ ಒಂದು
ಕಾನ್ಸೆಪ್ಟ್ ಇಟ್ಕೊಂಡು ಜೊತೆಗೆ ನಾವು ಅದೇ ಇದರಲ್ಲಿ ಇರೋದ್ರಿಂದ ನಮಗೆ ಕೊಡ್ಬೇಕಾದ್ರೆ ಹೇಳಿದ್ರು ಇದು ಇಂಥ ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಬಂದು ತಪಸ್ ಮಾಡಿರೋಂಥ ಜಾಗ, ಇದನ್ನು ದಯವಿಟ್ಟು ಬೇರೆ ಈ ಡ್ರಿಂಕ್ಸ್ಗೆ ಅಥವಾ ನಾನ್ ವೆಜ್ಗೆ ಈ ಥರದಕ್ಕೆಲ್ಲ ಕೊಟ್ಟು ಮಲಿನಗೊಳಿಸ್ಬೇಡಿ, ಅದನ್ನು ಕಾಪಾಡಿ ಅಂತ ಹೇಳಿದ್ರು. ನಾವು ಸಹ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ತುಂಬ. ಯಾಕಂದರೆ ಈ ಥರದ ಜಾಗವನ್ನು ನೀವೇನಾದರೂ ಆ ಥರಕ್ಕೆ ಬಳಸಿದ್ದಿದ್ರೆ ನೀವು ಇಷ್ಟು ಸುಖವಾಗಿರ್ತಿರ್ಲಿಲ್ಲ. ನಾವು ಸುಖವಾಗಿರ್ತಿಲ್ಲ, ಇದು ಇಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ಬಾಟ್ಲಿಗಳು ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರ್ತಿರ್ಲಿಲ್ಲ. ಖಂಡಿತ. ಯಾಕಂದ್ರೆ ಅಲ್ಲಿ ಬಂದವರು ಅವ್ರ ಕಂಟ್ರೋಲ್ ಅವ್ರು ಇರೋದಿಲ್ಲ. ಖಂಡಿತ ಅದು ಸತ್ಯವಾದ ಮಾತು. ಇದು ಮಿನಿ ಹಾಲ್ ಅಂತ ಮೇಲೆ ಮೇಲೆ ಸಣ್ಣ ಸಣ್ಣ ಫಂಕ್ಷನ್ಗಳು ಮಾಡಿದಾಗ ಮಿನಿ ಹಾಲ್ ಅಲ್ಲಲ್ರಿ ಇದು. ಒಂದು 100-300 ಪ್ರಕೃತಿಯ ಗ್ರೀನರಿ ಇಟ್ಕೊಂಡು ಪ್ರಕೃತಿಯ ಮಡಲಿನಲ್ಲಿ ಕಾರ್ಯಕ್ರಮಗಳೇನಾದರೂ ಮಾಡೋದಕ್ಕೆ ಫಸ್ಟ್ ಕ್ಲಾಸ್ ಈ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಯೋಗ್ಯವಾದಂಥದ್ದು ಇದು. ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇದ್ದರೆ ಮದುವೆ ಸಮಾರಂಭಗಳಾಗಲಿ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಆಚೆ ಕಡೆಯಿಂದ ಬಾಳೆ ಎಲೆ ಆಗಲಿ, ಮಾವಿನ ಸೊಪ್ಪಾಗಲಿ, ವಿಳೆದೆಲೆ ಆಗಲಿ ಏನೂ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ನೋಡಿ ಅವ್ರು ಹೇಳ್ತಾರೆ, ಮೊನ್ನೆ ಪುರೋಹಿತರು ಬಂದಾಗ ಆ ಕಡೆ ಈ ಕಡೆ ಮಾವಿನ ಸೊಪ್ಪಿನಲ್ಲಿ ತೋರಣ ಕಟ್ಟಬೇಕು ಅಂತಾರೆ, ಆದರೆ ಮಾವಿನ ಮರಗಳೇ ಇದೆ ಇಲ್ಲಿ. ಹೌದು. ಮುಂದಗಡೆ ಬೇಕಾದ್ರೆ ಬಾಳೆ ಗಿಡಗಳಿದೆ. ಎಲ್ಲ ಇಲ್ಲಿ ನ್ಯಾಚುರಲ್ ಆಗಿರೋದ್ರಿಂದ ಯಾವುದನ್ನು ನಾವು ಆರ್ಟಿಫಿಷಿಯಲ್ ಕಟ್ಟಬೇಕು ಅಂತ ಇರೋದಿಲ್ಲ. ಏನು ಬೇಡ. ಆಮೇಲೆ ನಿಮಗೆ ಅದು ನಿಸರ್ಗ ಸಿದ್ಧವಾಗಿದೆ. ಹೌದು. ಇಲ್ಲಿ ಶುದ್ಧವಾಗಿದೆ, ಅಶುದ್ಧವಾದದ್ದಲ್ಲ ಇದು. ಓಪನ್ ಏರ್ ಆಗಿರೋದ್ರಿಂದ, ಗ್ರೀನರಿ ಇರೋದ್ರಿಂದ, ತಣ್ಣನೆ ಗಾಳಿ ವಾತಾವರಣ. ನೋಡಿ ಇಲ್ಲಿ ಅಳವಡಿಸಿದ್ದೀವೆಲ್ಲ ಮೇಲೆ ಎಲ್ಲ ಸಹ ಸೋಲಾರ್ ಲೈಟ್ಗಳು. ಎಲ್ಲ ಸೋಲಾರ್ ಅಲ್ಲಿ ಏನು ಈಗ ಆನ್ ಮಾಡ್ತೀನಿ, ಏನು ಆನ್ ಆಗುತ್ತೆ ಲೈಟ್ಗಳು, ಅಷ್ಟು ಲೈಟ್ಗಳು ಸಹ ಸೋಲಾರ್ ಲೈಟ್ಗಳೇನೇನೆ. ಅಂದರೆ ಎನರ್ಜಿನೂ ನಾವು ಹೆಚ್ಚಿಗೆ ಬಳಸ್ತಾ ಇಲ್ಲ. ಅಖಿಲ ನೋಡಿ ಪ್ರತಿಯೊಂದು ಲೈಟ್ಗಳು ಆನ್ ಆಗುತ್ತೆ. ನೋಡಿ ಇದೆಲ್ಲ ಸೋಲಾರ್ನಲ್ಲಿ ಆನ್ ಆಗೋಂಥದ್ದು. ನೋಡಿ ಈ ಲೈಟ್ಸ್ಗಳು ಆನ್ ಆಗುತ್ತೆ. ಇದು ಸೋಲಾರ್, ಎಲ್ಲ ಸೋಲಾರೇ. ಇಲ್ಲಿ ಸೋಲಾರ್ ಲೈಟ್ಗಳು ಇದು ಮಾಡಿದ್ದೀವಿ. ಇದರ ಟಾಪ್ ಮೇಲೆ ಏನೇನು ಸೋಲಾರ್ ಗ್ರಿಡ್ ಮಾಡಿದ್ದೀವಿ. ವೆರಿ ಗುಡ್. ಸೊ ಆಲ್ಮೋಸ್ಟ್ 90% ನಾವು ಇಲ್ಲಿ ಉಪಯೋಗಿಸ್ಕೊತಾ ಇರೋದೆಲ್ಲ ಸೋಲಾರ್ ಎನರ್ಜಿನೇ. ವೆರಿ ಗುಡ್. ಯಾಕೆಂತಂದರೆ ಅದು ಬಹಳ ಮುಖ್ಯ ಸರ್. ಈಗ ಖಂಡಿತ ಪ್ರತಿಯೊಬ್ಬರು, ನಾವು ಹಿಂದೆ ಒಂದು ವಿಡಿಯೋ ಮಾಡಿದೆವು, ಪ್ರತಿಯೊಂದು ಮನೆ ಕಟ್ಟುವವರು ಕೂಡ ಈಗ ಸೋಲಾರನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಕಲಿಬೇಕು. ಇವತ್ತು ನೀವು ಕರೆಂಟ್ ಡಿಪೆಂಡೆನ್ಸಿಯನ್ನೇ ಇಟ್ಕೊಳ್ದೇನೆ ಬದುಕುವಷ್ಟು ಸೋಲಾರ್. ನೋಡಿ ಈ ಜಾಗ ಫೋಟೋಶೂಟ್ಗೆ ಹೋಗಿದ್ವಿ, ಎಲ್ಲ ಜಾಗಗಳನ್ನು ಸೋಲಾರ್ ಎನರ್ಜಿನಲ್ಲೇ ನಾವು ಯೂಸ್ ಮಾಡ್ತಾ ಇರೋದು ಹೊರತು ಕರೆಂಟ್ನ ಉಪಯೋಗಿಸ್ತಾನೆ ಇಲ್ಲ. ಆಲ್ಮೋಸ್ಟ್ 90% ಇವತ್ತು ಸೋಲಾರ್ನಲ್ಲೇ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ಇಡೀ ನಿಮ್ಮ ಈ ವ್ಯವಸ್ಥೆ ಇದೆಯಲ್ಲ, ಇದನ್ನು ನೀವು ಕರೆಂಟನ್ನೇ ಬಳಸಿ ಮಾಡೋದಿದ್ರೆ ನಿಮಗೆ ಒಂದು ತಿಂಗಳಿಗೆ ಅಂದಾಜು ಎಷ್ಟು ಬರ್ಬೋದು? 60,000 ರಿಂದ 70,000 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇರೋದು. ಓಕೆ. ಈಗ 5,000 ರಿಂದ 6,000 ರೂಪಾಯಿ ಬರ್ತಾ ಇದೆ. ಅಷ್ಟು ಇಲ್ಲ. ಈಗ ಲಾಸ್ಟ್ ಒಂದು 10 days ಬ್ಯಾಕ್ ಬಿಲ್ ಕಟ್ಟಿರೋದು 3,071 ರೂಪಾಯಿ. ನೋಡಿ, ಜಾಗಕ್ಕೆ 3,070 ರೂಪಾಯಿ ಕಟ್ಟಿದ್ದೀವಿ. 60,000 ರಿಂದ 70,000 ರೂಪಾಯಿ ಕಟ್ಟಬೇಕಾಗಿರೋ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಸೇರಿ 30 ಕಿಲೋವ್ಯಾಟ್ ಮೇಲೆ ಸೋಲಾರ್ಗಳನ್ನ ಮಾಡಿದ್ದೀವಿ ನಾವು. ಆನ್ ಗ್ರಿಡ್ಡು, ಆಫ್ ಗ್ರಿಡ್ಡು. ಗುಡ್. ನೋಡಿ, ನೀವು ಪರಿಸರವನ್ನು ಕೇವಲ ತೋಟವನ್ನು ಬಳಸ್ಕೊಂಡು ಕೇವಲ ಇಲ್ಲಿ ಕುಟೀರವನ್ನು ರೆಸಾರ್ಟನ್ನು ಮಾಡಿಲ್ಲ, ಆದರೆ ಅದಕ್ಕೆ ಪೂರಕವಾದಂಥ ಎಲ್ಲ ಅಂಶಗಳನ್ನು ಸೇರಿಸ್ಕೊಂಡು. ಖಂಡಿತ. ಹಾಗಾಗಿ ನಿಜವಾಗಿಯೂ ಇದು ವೀಕ್ಷಕರೇ, ಇದು ಸಸ್ಯಾಹಾರಿ ರೆಸಾರ್ಟ್. ಇದು ಯಾವುದೇ ರೀತಿಯಲ್ಲೂ ಹಿಂಸಾತ್ಮಕವಾದಂಥ ಯಾವ ವ್ಯವಹಾರವೂ ನಡೀತಾ ಇಲ್ಲ. ಇಲ್ಲಿ ಪರಿಸರದ ಮೇಲಾಗಲಿ, ಮನುಷ್ಯರ ಮೇಲಾಗಲಿ, ವ್ಯವಹಾರದ ಮೇಲಾಗಲಿ, ವ್ಯವಸ್ಥೆಯ ಮೇಲಾಗಲಿ. ಇವತ್ತು ನಾವು ಏನು ಪರ್ಯಾಯ ವಿದ್ಯುತ್ ಶಕ್ತಿಯನ್ನು, ಪರ್ಯಾಯ ಶಕ್ತಿಗಳನ್ನು ಬಳಸಬೇಕು ಅನ್ನುವಂಥ ಕಾಲದಲ್ಲಿ ಬಹುತೇಕ ಅದು ಬಾಯಿ ಮಾತಿನಲ್ಲಾಗಿ ಉಳಿದಿದೆ. ನೀವು ಸಿಟಿಯಲ್ಲಿ ನೋಡ್ತೀರಿ, ಬೆಂಗಳೂರಿನ ಮಧ್ಯೆ ಎಲ್ಲ ಇಂಥ ಮದುವೆ ಹಾಲ್ಗಳು ಇತ್ಯಾದಿಗಳು ಎಲ್ಲವೂ ಕೂಡ ನೀವು ನೇರವಾಗಿ ಕರೆಂಟನ್ನು ಅದರಲ್ಲೂ ಕದ್ದು ಬಳಸ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರು ತಡ್ಕೊಳ್ತಾರೆ. ಆದರೆ ಇಲ್ಲಿ ಆ ಥರದ್ದು ಯಾವ ಅವ್ಯವಹಾರವೂ ಇಲ್ಲ. ನೋಡಿ, ಡ್ರಿಂಕ್ಸ್ ಇಲ್ಲ, ಮಾಂಸ ಇಲ್ಲ, ಆಮೇಲೆ ಯಾವುದೇ ರೀತಿಯಲ್ಲಿ ಪರಿಸರವನ್ನು ಹಾಳು ಮಾಡುವ ಕೆಲಸ ಇಲ್ಲ. ಶುಭ ಸಮಾರಂಭಗಳನ್ನು
ನೀವು ಮೂಲ ಧಾತು ಮತ್ತು ಮೂಲ ರೀತಿ ರಿವಾಜುಗಳ ಮೂಲಕ ಇಲ್ಲಿ ಮಾಡ್ಬೋದು. ಎಲ್ಲವೂ ಇದೆ ಇಲ್ಲಿ, ಬಾಳೆ ಎಲೆಯಿಂದ ಹಿಡಿದು ತುಂಕೆಯಿಂದ ಹಿಡಿದು ನಿಮಗೆ ಎಳ್ನೀರು ಬೇಕು ಅಂತಂದರೆ ತಕ್ಷಣ ಸಿಗುತ್ತೆ ಇಲ್ಲಿ, ಶುದ್ಧವಾದ ತೆಂಗಿನಕಾಯಿಯಿಂದ ಹಿಡಿದು ಎಲ್ಲವೂ ಸಿಗುತ್ತೆ. ಹಾಗಾಗಿ ನಾನೇನು ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಬಂದಿಲ್ಲ, ಅಥವಾ ಇದನ್ನು ಯಾವುದೇ ರೀತಿಯಲ್ಲೂ ಇವ್ರ ಹತ್ರ ಏನಾದರೂ ತಗೊಂಡು ಇದನ್ನು ಅಡ್ವರ್ಟೈಸ್ಮೆಂಟ್ ಆಗಿ ಮಾಡಬೇಕು ಅಂತಲೂ ಬಂದಿಲ್ಲ. ಇಲ್ಲಿ ಬಂದಿರೋದೇ ಏನು ಅಂತಂದರೆ, ಇವರ ಭಾವನೆಂಟ ನನ್ನ ಬಹಳ ದೊಡ್ಡ ಅಭಿಮಾನಿ. ಅವರು ನನಗೆ ಹೇಳಿದರು, ಇಂಥದ್ದೊಂದು ಇದೆ, ನೀವು ಸುಮಾರು ಕಡೆ ಹೋಗ್ತಿರಲ್ಲ, ಒಂದು ಸರಿ ಬಂದು ನೋಡಿ ಅಂತಂದರು. ಆ ಕುತೂಹಲದಿಂದ ಬಂದಿದ್ದೇನೆ. ಆದರೆ ಅವರು 1 ಪಟ್ಟು ಹೇಳಿದರೆ ಇಲ್ಲಿ 100 ಪಟ್ಟು ನಾನು ಕಾಣ್ತಾ ಇದ್ದೇನೆ. ನನಗಂತೂ ಬಹಳ ಖುಷಿ ಇದೆ. ನಿಮ್ಮ ಎಲ್ಲ ಕೆಲಸಗಳಿಗೂ ಬಹುಶಃ ಬೆಂಗಳೂರಿನವರು ಆ ದುಡ್ಡನ್ನು ಅತಿಯಾಗಿ ಖರ್ಚು ಮಾಡುವ ಬದಲು ಆರ್ಟಿಫಿಷಿಯಲ್ ಆದಂಥ ಆ ಒಂದು ಇಡೀ ಅಟ್ಮಾಸ್ಫಿಯರಲ್ಲಿ ಮದುವೆ ಮುಂಜಿ ಸಮಾರಂಭಗಳನ್ನು ಮಾಡುವ ಬದಲು, ಶಿಬಿರಗಳನ್ನು ಮಾಡುವ ಬದಲು ಇಲ್ಲಿ ಅತ್ಯಂತ ಸಮೃದ್ಧವಾದಂಥ ಪರಿಸರದಲ್ಲಿ ನೀವು ಮಾಡ್ಬೋದು ಅಂತ ನನಗೆ ಈ ಹೊತ್ತಿನಲ್ಲಿ ಅನಿಸ್ತಾ ಇದೆ. ಬನ್ನಿ ಮುಂದೆ. ಇದರ ಜೊತೆಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಕಡೆ ಕರೆಂಟ್ಗಳು ಇರೋದ್ರಿಂದ ನಮಗೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲೂ ಗುಬ್ಬಚ್ಚಿಗಳನ್ನೇ ನೋಡೋಕ್ಕಾಗೋದಿಲ್ಲ. ಕರೆಕ್ಟ್. ಆದರೆ ಈ ಜಾಗದಲ್ಲಿ ಸಾವಿರಾರು ಗುಬ್ಬಚ್ಚಿಗಳು, 2000ಕ್ಕಿಂತ ಹೆಚ್ಚು ಗಿಳಿಗಳಿವೆ ನೋಡಿ. ಬೆಳಗಿನ ಜಾವದಲ್ಲಿ 30ರಿಂದ 40 ನವಿಲುಗಳು ಬರುತ್ತೆ, ಇಲ್ಲೆಲ್ಲ ನೃತ್ಯ ಮಾಡ್ತಾ ಇರುತ್ತೆ. ಆ ಥರ ಎಲ್ಲ ನ್ಯಾಚುರಲ್ ಆಗಿರುವಂಥ ಗುಬ್ಬಚ್ಚಿಗಳನ್ನ, ಮತ್ತು ಇಲ್ಲಿ ನಿಮಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಹೋದರೂ ಸಹ ಬರೀ ಹಕ್ಕಿ ಪಕ್ಷಿಗಳ ಕಲರವ ಬಿಟ್ಟರೆ ಬೇರೆ ಯಾವುದೇ ಬೇರೆ ರೀತಿಯಾದ ಸೌಂಡ್ಗಳು ಇರೋದಿಲ್ಲ. ಅಲ್ಲ, ಅದು ಮಾತ್ರ ಸತ್ಯ. ಯಾಕಂದ್ರೆ ಇಷ್ಟೊತ್ತು ನಾನು ಬೆಳಗ್ಗೆಯಿಂದ ಗುಬ್ಬಚ್ಚಿ ಕೇಳಿಸ್ತಾ ಇದೆ. ಒಂದು ಸಾಮಾನ್ಯ 5-6 ಅವರ್ ಆಯಿತು ನಾನು ಇಲ್ಲಿ ಬಂದು. ಈಗ ಇಷ್ಟೊತ್ತಿಗೆ ಯಾವುದೇ ರೀತಿಯ ಅಥರ್ವಣವಾದಂಥ ಯಾವ ಶಬ್ದಗಳನ್ನು ಕೇಳಲಿಲ್ಲ. ಕೂಗಾಟವ, ಜಗಳಾಟವ, ಇನ್ನೊಂದೋ ಮಗದೊಂದೋ, ಅಥವಾ ಯಾವ ವೆಹಿಕಲ್ಗಳ ಸೌಂಡು ಯಾವುದೂ ಕೇಳಲಿಲ್ಲ. ಕೇವಲ ಆ ಎಲೆಗಳ ಮಧ್ಯೆ ಓಡಾಡುವ ಗಾಳಿಯ ಆ ಸೂ 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 ಅನ್ನುವ ಒಂದು ನಿನಾದ, ಪಕ್ಷಿಗಳು. ಆಮೇಲೆ ಇಲ್ಲಿ ಬಹುಶಃ ಈ ನೆಲದಲ್ಲಿ ತುಂಬ ಎರೆಹುಳುಗಳು ಇದೆ ಅಂತ ಅಂದ್ಕೊಳ್ತೇನೆ ನಾನು. ಯಾಕಂದರೆ ಇವರು ಯಾವುದೇ ರೀತಿ ಆರ್ಟಿಫಿಷಿಯಲ್ ಆದಂಥ ಏನನ್ನು ಬಳಸ್ತಾ ಇಲ್ಲ. ನ್ಯಾಚುರಲ್ ಕೆಮಿಕಲ್ ಯೂಸ್ ಮಾಡೋಂಥದ್ದು ಯಾವುದನ್ನು ನಾವಿಲ್ಲಿ ಹಾಕ್ತಾನೆ ಇಲ್ಲ. ಎಲ್ಲ ನ್ಯಾಚುರಲ್. ಬನ್ನಿ ಸರ್. ಸರ್, ಈಗ ನ್ಯಾಚುರಲ್ ಆದಂಥ ಅಡುಗೆ ಮನೆ, ಹೌದು, ಸಹಜ ಅಡುಗೆ ಮನೆ, ನೈಸರ್ಗಿಕ ಅಡುಗೆ ಮನೆ. ಎಲ್ಲಾ ಕಡೆ ಚೌಲ್ಟ್ರಿನಲ್ಲಿ ಫುಲ್ ಕವರ್ ಆಗ್ಬಿಟ್ಟಿರುತ್ತೆ. ಅಡಿಗೆ ಮಾಡೋರು, ಅಡಿಗೆಯವರು ಸಹ ಬೆವರ ನೀರನ್ನ ಒರೆಸ್ಕೊಂಡು ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಒಂದು ವಾಡಿಕೆ ಇದೆ, ಅದಕ್ಕಾಗೇನೆ ಈಗೀಗ ಅಡಿಗೆ ಮಾಡುವುದಕ್ಕೆ ಅಡಿಗೆಗೆ ಹೆಚ್ಚು ಉಪ್ಪು ಬೇಡ ಅಂತ. ಯಾಕಂದ್ರೆ ಅವ್ರು ಇಲ್ಲ, ಪಾಪ ಅದು ಅವರ ತಪ್ಪಲ್ಲ, ಇಲ್ಲಿ ಎಷ್ಟೇ 5,000 ಜನಕ್ಕೆ ಅಡಿಗೆ ಮಾಡ್ಬೋದು. 5,000 ಜನಕ್ಕೆ ಅಡಿಗೆ ಮಾಡಿದ್ರು ಸಹ ಯಾರಿಗೂ ಬೆವರೇ ಬರೋದಿಲ್ಲ. ಯಾಕೆಂದ್ರೆ ಎಲ್ಲ ನ್ಯಾಚುರಲ್ ಆಗೇ ಇದೆ. ಗಾಳಿ ಆ ಥರ ಇರುತ್ತೆ. ಸ್ಟೋರ್ ರೂಮ್ ಇದೆ, ಎಲ್ಲ ಸಪ್ರೇಟ್ ಆಗಿರೋದ್ರಿಂದ ಬಂದಂಥವ್ರಿಗೆ ಯಾವುದೇ ರೀತಿಯಾದ ಹೆಚ್ಚಿಗೆ ರಿಸ್ಕ್ ಇರೋದಿಲ್ಲ. ಅಡುಗೆಯವರು ಮಾಡೋರಿಗೂ ಸಹ ತಂಪಾದ ವಾತಾವರಣದಲ್ಲಿ ಹಸಿರಿನ ಮಧ್ಯೆ ಅವರು ಮಾಡುವಂಥ ಒಂದು ಸಂದರ್ಭ. ಎಲ್ಲದಕ್ಕೂ ಭಾಳ ಆಲೋಚನೆ ಮಾಡಿದ್ರಿ ನೀವು ಅಲ್ವಾ? ಪರಿಸರ ಸ್ನೇಹಿ ಆಗಿ ಒಂದು ವ್ಯವಸ್ಥೆಯನ್ನು ಹೇಗೆ ಕಟ್ಟಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ವೀಕ್ಷಕರೇ, ಇಲ್ಲಿಯವರೆಗೆ ನಾನು ನಿಮಗೆ ಈ SS ಕುಟೀರದ ಇಡೀಯದಾದಂಥ ಒಂದು ಗರ್ಭದ ದರ್ಶನವನ್ನು ಮಾಡಿದ್ದೇನೆ. ಇದರ ಒಳ ವಾತಾವರಣ ಏನಿದೆ, ಎಷ್ಟು ಪರಿಸರ ಸ್ನೇಹಿಯಾಗಿ ಇದನ್ನು ಕಟ್ಟಿದ್ದಾರೆ, ಮತ್ತು ಇಲ್ಲಿ ನೀವು ಬಂದು ಯಾವುದೇ ಕಾರ್ಯಕ್ರಮವನ್ನು ಮಾಡ್ಬೋದು, ಅಥವಾ ಬೆಳಗ್ಗೆಯಿಂದ ಸಂಜೆ ಬಂದು ಇಲ್ಲಿ ವಿಹರಿಸ್ಬೋದು, ಊಟ ಮಾಡ್ಬೋದು, ನೀವು ನಿಮ್ಮ ಕುಟುಂಬದೊಟ್ಟಿಗೆ ಬರ್ಬೋದು. ಅದೇ ರೀತಿ 24 ಅವರ್ಸು ನೀವು ಇಲ್ಲಿ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಆದರೆ ಸಾತ್ವಿಕವಾದಂಥ ಬದುಕಿನ ಒಂದು ನಿತ್ಯ ದರ್ಶನ ಹೇಗಿರಬಹುದು ಅನ್ನೋದಕ್ಕೆ ಇದೊಂದು ಭಾಳ ಒಳ್ಳೆಯ ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ತದೆ ಅಂತ ನಾನು ಭಾವಿಸಿದ್ದೇನೆ. ನಿಮಗೆ ಎಲ್ಲಿಯೂ ಸೆಕೆ ಇಲ್ಲ, ಎಲ್ಲಿಯೂ ಆರ್ಟಿಫಿಷಿಯಲ್ ಆದಂಥ ಒಂದು ಇದಿಲ್ಲಿ ಕಾಣೋದಿಲ್ಲ. ನಿಮಗೆ ಪರಿಸರದ ಮಧ್ಯೆಯೇ ಈಗಿನ ಆಧುನಿಕ ಕಾಲದಲ್ಲಿ ಇವತ್ತಿನ ಟೇಸ್ಟಿಗೆ ತಕ್ಕಾಗಿ ಏನೇನು ಬೇಕು ಅವೆಲ್ಲವೂ ಇದೆ. ಅದರ ಜೊತೆ ನೀವು ಹೋಗುವಾಗ ಕೊನೆಗೂ ನೀವು ಟೇಕ್ ಅವೇ ಏನು ಕೊಂಡೋಗ್ತೀರಿ ಅಂತಂದರೆ ಒಂದಿಷ್ಟು ಒಳ್ಳೆಯ ನೆನಪುಗಳು. ಬದುಕಿದ್ರೆ ಹೀಗೆ ಬದುಕಬೇಕು, ಜೀವನದ ಸಂಧಿಯಲ್ಲಿ ಒಂದು 10 ಗುಂಟೆ ಜಮೀನಾದರೂ ಮಾಡಿ ಹೀಗೆ ಒಂದು ಬದುಕಿದ್ರೆ ಹೇಗೆ ಅನ್ನುವಂಥ ಒಂದು ಒಳ್ಳೆಯ ನೆನಪನ್ನು, ಅನುಭವವನ್ನು ಕೊಂಡೋಗ್ತೀರಿ. ಇದರ ಬೆಲೆ ಏನು, ಅಥವಾ ಏನು ಚಾರ್ಜ್ ಮಾಡ್ತಾರೆ, ಇಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇದೆ ಅನ್ನೋದನ್ನು ಈಗಾಗಲೇ ನೋಡಿದ್ದೀರಿ. ಅದನ್ನು ಹೇಗೆ ಬಳಸಲಾಗ್ತದೆ, ಇಲ್ಲಿ ಬರಲಿಕ್ಕೆ ಹೇಗೆ ಬುಕ್ ಮಾಡಬೇಕು, ಇವೆಲ್ಲವನ್ನು ಮತ್ತೆ ನಾವು ಮಾತಾಡಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಮಸ್ತೆ.